ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತು ನೋಡಿ ಸ್ಟಾರ್ಟ್ ಮಾಡ್ತಾನೆ. ಸೊ ನಾನು ಇವತ್ತು ಬಂದುಬಿಟ್ಟು ಆಧಾರ್ ಕಾರ್ಡ್ ಯಾವ ರೀತಿ ಅಪ್ಲೈ ಮಾಡೋದು, ಹೇಗೆ ಮಾಡೋದು ಅಂತ ನಿಮಗೆ ಇದ್ರ ಬಗ್ಗೆ ಅದರ ಬಗ್ಗೆ ನಿಮಗೆ ಮಾಹಿತಿನ ಕೊಡ್ತಾ ಇದ್ದೀನಿ. ಸೊ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನು ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ. ಸೊ ನೀವು ವಾಚ್ ಮಾಡ್ಬೋದು. ಸೊ ಜಾಬ್ ಡೀಟೇಲ್ಸ್ ನೋಡೋಣ ಯಾವ ರೀತಿ ಇದೆ, ಹೇಗಿದೆ ಅಂತ ಹೇಳಿ ನೋಡೋಣ ಬನ್ನಿ. ಸೊ ಆಧಾರ್ ಕಾರ್ಡ್ UIDAI ಅಂತ ನಾವಿಲ್ಲಿ ಟೈಪ್ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ಆಧಾರ್ ಕಾರ್ಡ್ ಅಪ್ಡೇಟ್ ಅಂತ ಕೂಡ ಇಲ್ಲಿ ನಾವು ಟೈಪ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನಾವು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಕ್ಲಿಕ್ ಮಾಡ್ಕೊಂಡ್ಮೇಲೆ ಈ ರೀತಿ ಒಂದು ಆಧಾರ್ ಕಾರ್ಡ್ದು ನಮಗೆ ಈ ಥರ ಪೇಜ್ ಕಾಣುತ್ತೆ. ಸೊ ನಾವಿಲ್ಲಿ ಕನ್ನಡ ಇದೆ, ಲ್ಯಾಂಗ್ವೇಜಸ್ ಕೊಟ್ಟಿದ್ದಾರೆ, ಬಟ್ ನಾವಿಲ್ಲಿ ಹಿಂದಿನ ಕ್ಲಿಕ್ ಮಾಡಿಕೊಂಡು ನಾನು ನಿಮಗೆ ಹಿಂದಿಯಲ್ಲಿ ತೋರಿಸ್ತೀನಿ ಮತ್ತು ಕನ್ನಡದಲ್ಲೂ ಕೂಡ ತೋರಿಸ್ತೀನಿ. ಹಿಂದಿಯಲ್ಲಿ ಫಾಸ್ಟಾಗಿ ಸಿಗುತ್ತೆ, ಬಟ್ ಕನ್ನಡದಲ್ಲಿ ಲೇಟಾಗಿ ಸಿಗುತ್ತೆ. ಸೊ ನೀವು ಕೂಡ ನೋಡ್ಬೋದು. ಇವಾಗ ಹಿಂದಿನ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೋಡಿ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ನೀವು ನೋಡ್ಬೋದು ಇಲ್ಲಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡೋದನ್ನು ಕೊಟ್ಟಿದ್ದಾರೆ. ಸೊ ಎಲ್ಲ ರೀತಿಯಾಗಿ ಇಲ್ಲಿ ಮಾಹಿತಿನ ಕೊಟ್ಟಿದ್ದಾರೆ. ಓಕೆನಾ? ಸೊ ನೀವು ನೋಡ್ಬೋದು. ಓಕೆ, ಸೊ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್. ಆಧಾರ್ ಕಾರ್ಡ್ ಪಡೆಯೋದಕ್ಕೆ ಮತ್ತು ಅಪ್ಡೇಟ್ಸ್ನ ಕೊಟ್ಟಿದ್ದಾರೆ, ಮತ್ತು ಆಧಾರ್ ಕಾರ್ಡ್ ಅಪ್ಡೇಟ್ನ ಮಾಡೋದನ್ನು ಕೊಟ್ಟಿದ್ದಾರೆ. ಸೊ ನೋಡ್ಬೋದು. ಸೊ ಸುಮಾರು ಥರದ ಏನು ವೆಬ್ಸೈಟ್ ಬಗ್ಗೆ ಮಾಹಿತಿನ ಕೊಡ್ತಾಯಿದ್ರು ಅದ್ರ ಬಗ್ಗೆ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಸೊ ಮಾಹಿತಿನ ಸೊ ನೀವು ನೋಡ್ಬೋದು. ಓಕೆನಾ? ಸೊ ಇಲ್ಲಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡೋರು ಇಲ್ಲಿ ಮಾಡಿಸ್ಬೋದು. ಸೊ ಇಲ್ಲಿ ನಾವಿಲ್ಲಿ ಆಧಾರ್ ಕಾರ್ಡ್ ಅಪ್ಡೇಟ್ನ ಮಾಡ್ತಾ ಇಲ್ಲ. ಸೊ ನಾವಿಲ್ಲಿ ಆಧಾರ್ ಕಾರ್ಡ್ನ ನಾವಿಲ್ಲಿ ಅಪ್ಲಿಕೇಶನ್ ಫಾರ್ಮ್ ಹಾಕ್ತಾ ಇದ್ದೀವಿ. ಸೊ ಹೀಗಾಗಿ ನಾವು ನೋಡ್ಬೋದು ಇಲ್ಲಿ ನೆಕ್ಸ್ಟು. ಸೊ ಇಲ್ಲಿ ಸರ್ಚ್ ಮೇಲೆ 3 ಇದು ಕಾಣ್ತಾ ಇದ್ದಾರೆ. ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿಕೊಂಡಾಗ ಈ ರೀತಿ ಒಂದು ನಮಗೆ ಮೇರಾ ಆಧಾರ್ ಅಂತ ಹೇಳಿ, ಆಮೇಲೆ ಈ ರೀತಿ ಒಂದು 4 ಆಪ್ಷನ್ ಕಾಣಿಸ್ತಾ ಇದೆ, 4-5. ಸೆಕೆಂಡ್ ಆಪ್ಷನ್ ಬಂದುಬಿಟ್ಟು ARDಗೆ ಸಂಬಂಧಪಟ್ಟಂಥ ಇದಿರುತ್ತೆ ಮಾಹಿತಿ. ನೆಕ್ಸ್ಟ್ ನೋಡಿದರೆ ಥರ್ಡ್ ಒನ್ ನೋಡಿ ಎಕೋ ಸಿಸ್ಟಮ್ ಅಂತ ಹೇಳಿ. ಸೊ ಇದನ್ನು ನಾನು ನಿಮಗೆ ಕನ್ನಡದಲ್ಲಿ ಕೂಡ ನಾನು ತೋರಿಸ್ತೀನಿ. ಓಕೆನಾ? ಸೊ ನಾನಿವಾಗ ಮೂರನೇ ಆಪ್ಷನ್ನ ಇಲ್ಲಿ ಟಿಕ್ ಮಾಡ್ಕೋತಾ ಇದ್ದೀನಿ. ಸೊ ನೀವು ಇಲ್ಲಿ ನೋಡ್ಬೋದು UID ಬಗ್ಗೆ ಹೇಳಿದ್ದಾರೆ. ಸೊ ಇದರಲ್ಲಿ ಮೂರನೇ ಆಪ್ಷನ್ ಇದೆ ನೋಡಿ, ಪ್ರಕಿಕ್ಷಂ ಪ್ರಮಾಣಂ ಅಂತ ಹೇಳಿ. ಸೊ ಇದನ್ನು ಪದೇ ಮಾಡಬೇಕಾಗುತ್ತೆ. ಸೊ ಇಲ್ಲಿ 4th ಆಪ್ಷನ್ ಇದೆ ನೋಡಿ ಇದರಲ್ಲಿ. ಸೊ ಅದನ್ನು ನಾವಿಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ, ಪರೀಕ್ಷಾ ಅಂತ ಹೇಳಿ. ಇದನ್ನು ಕನ್ನಡದಲ್ಲಿ ಕೂಡ ನಾವು ಮಾಡ್ಕೋಬೋದು. ಕನ್ನಡದಲ್ಲಿ ನೋಡಿ ಇಲ್ಲಿ ಕಾಣ್ತಾ ಇದ್ದಿಲ್ಲ. ಸೊ ಇದನ್ನು ಟಿಕ್ ಮಾಡ್ಕೋಬೇಕು ಕನ್ನಡ ಮೇಲೆ. ಸೊ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ತರಬೇತಿ ಪರೀಕ್ಷೆ ಮತ್ತು ಪ್ರಮಾಣೀಕರಣ ಪರಿಸರ ವ್ಯವಸ್ಥೆ ಅಂತ ಹೇಳಿದ್ದಾರೆ. ಓಕೆ, ತರಬೇತಿ ಪರೀಕ್ಷೆ ಮತ್ತು ಪ್ರಮಾಣೀಕರಣ ಅಂತ ಹೇಳಿದ್ದಾರೆ. ಸೊ ನೀವು ಇಲ್ಲಿ ನೋಡ್ಬೋದು. ಓಕೆ, ಕನ್ನಡದಲ್ಲೇ ನೀವು ಇಲ್ಲಿ ನೋಡ್ಬೋದು. ಹಿಂದಿ ಬರಲ್ಲ ಅನ್ನೋರು ಕೂಡ ಇಲ್ಲಿ ಕನ್ನಡದಲ್ಲಿ ನೀವು ನೋಡ್ಕೋಬೋದು ಈ ರೀತಿ. ಸೊ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜಲ್ಲಿ ನೀವು ನೋಡ್ಬೋದು. ಓಕೆನಾ? ಸೊ ನೀವು ನೋಡ್ಬೋದು, ಭಾರತದ ಎಲ್ಲ ನಿವಾಸಿಗಳಿಗೂ ಆಧಾರ್ ಸಂಖ್ಯೆಯನ್ನು ಒದಗಿಸುವುದು ಅಂತ ಹೇಳಿದೆ. ಅಂತಹ ಒಂದು ವೈವಿಧ್ಯತೆ ಮತ್ತು ಸಹಯೋಗದ ಪ್ರಯತ್ನಕ್ಕಾಗಿ ನಿವಾಸಿಗಳ ದತ್ತ ಸಂಚಯವನ್ನು ಯಶಸ್ವಿಯಾಗಿ ಸಂಗ್ರಹಿಸುವ ಪ್ರಯತ್ನ ಅಂತ ಹೇಳಿದ್ದಾರೆ. ನೋಂದಣಿ ಮತ್ತು ಅಪ್ಡೇಟ್ ಅಧಿಕಾರಿಗಳ ಸಂಸ್ಥೆಯ ಸಂಪೂರ್ಣ ಪರಿಸರೀಯ ವ್ಯವಸ್ಥೆ ಉದ್ಯೋಗಕ್ಕೂ ನೋಂದಣಿ ಪ್ರಕ್ರಿಯೆಯಲ್ಲಿನ ಏಕಪ್ರಕಾರತೆಯು ಅತ್ಯವಶ್ಯಕವಾಗಿರುತ್ತದೆ ಅಂತ ಇಲ್ಲಿ ಹೇಳಿದ್ದಾರೆ. ಓಕೆನಾ? ಸೊ ಇಲ್ಲಿ 2 ಪ್ರೊಫೈಲು ಓಪನ್ ಆಗ್ತಾ ಇದೆ ಅಂತ ನಾನು ಹೇಳಿದ್ದೀನಿ. ಫಸ್ಟ್ನೇದು ಬಂದುಬಿಟ್ಟು ಇಲ್ಲಿ ನೋಂದಣಿ ಅಂತ ಹೇಳಿದ್ದೀನಿ. ಸೊ ನೆಕ್ಸ್ಟ್ ನೋಡೋಣ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ನೋಂದಣಿ ಮೇಲ್ವಿಚಾರಕ ನಿರ್ವಾಹಕ. ಎರಡನೇದು ಬಂದುಬಿಟ್ಟು ಚೈಲ್ಡ್ ಎನ್ರೋಲ್ಮೆಂಟ್ ಲೈಟ್ ಕ್ಲೈಂಟ್ ನಿರ್ವಾಹಕ ಅಂತ ಹೇಳಿದ್ದಾರೆ. ಓಕೆ, ಸೊ ನೀವು ಇಲ್ಲಿ ಎರಡನ್ನೂ ನೋಡಬೇಕಾಗುತ್ತೆ. ಸೊ ಇಲ್ಲಿ ಒಂದನೇದು ಏನಿದೆಯಲ್ವಾ, ಸೊ ಇದರಲ್ಲಿ ನೀವು ನೋಂದಣಿ ಮೇಲ್ವಿಚಾರಕದಲ್ಲಿ ನೀವು ಹೆಸರು, ಡೇಟ್ ಆಫ್ ಬರ್ತು, ಮತ್ತು ಸೊ ಇಲ್ಲಿ ಹೆಸರು, KYC ಮತ್ತು ಈ ರೀತಿ ಒಂದು ನೀವು ಇಲ್ಲಿ ಅಪ್ಡೇಟ್ನ ಮಾಡಬೇಕಾಗುತ್ತೆ. ಸೊ ಏನಾದರೂ ಮಿಸ್ಟೇಕ್ ಆಗಿದೆಯಾ ಅಥವಾ ಹೊಸ ಫೋನ್ ನಂಬರ್ ಹಾಕಬೇಕಾ, ಸೊ ಇದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಇಲ್ಲಿ ಅಪ್ಡೇಟ್ನ ಮಾಡಬೇಕಾಗತ್ತೆ. ಓಕೆನಾ? ನೋಂದಣಿ ಮೇಲ್ವಿಚಾರಕದಲ್ಲಿ ಇಷ್ಟೆಲ್ಲ ಅಪ್ಡೇಟ್ನ ಮಾಡಬೇಕು. ಸೊ ಎರಡನೇದು ಏನಿದೆಯಲ್ವಾ, ಚೈಲ್ಡ್ ಎನ್ರೋಲ್ಮೆಂಟ್ ಅಂತ ಇದೆಯಲ್ಲ, ಸೊ ಇದನ್ನು ನೋಡೋಣ. ಸೊ ಇದರಲ್ಲಿ ನವಜಾತ ಶಿಶುಗಳದ್ದು ಆಧಾರ್ ಕಾರ್ಡ್ ಮಾಡೋದು ಅಂತ ಹೇಳಿ. ಸೊ ಅವರ ಆಧಾರ್ ಕಾರ್ಡ್ ಮಾಡೋದಕ್ಕಂತಲೇ ಈ ಒಂದು ಪ್ರೊಫೈಲ್ ಇರುತ್ತೆ. ಸೊ ಅವರೇ ಮಾಡ್ತಾರೆ ಇದನ್ನು. ಓಕೆ, ಸೊ ನೀವು ಎರಡಕ್ಕೂ ನೋಡ್ಕೊಂಡ್ಬಿಟ್ಟು ಅಪ್ಲೈನ ಮಾಡಿ. ಓಕೆ, ನೆಕ್ಸ್ಟ್ ನೋಡಿ ತರಬೇತಿ ವಿತರಣೆ ಅಂತ ಹೇಳಿದ್ದಾರೆ. ಸೊ ನಿಮ್ಗೆ ಒಂದು ತರಬೇತಿನ ಅವರು ಇಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ.
ಸೊ ಇಲ್ಲಿ ತರಬೇತಿ ಬಗ್ಗೆ ಎಲ್ಲನೂ ಡೀಟೇಲಾಗಿ ಕೊಟ್ಟಿದ್ದಾರೆ. ಸೊ ನೀವು ಇದನ್ನು ಓದ್ಕೊಳ್ಳಿ, ಓಕೆನಾ. ಓಕೆ. ಎಷ್ಟೆಲ್ಲ ಕೊಟ್ಟಿದ್ದಾರೆ, ಹೇಗೆ ಕೊಟ್ಟಿದ್ದಾರೆ, ಇದನ್ನೆಲ್ಲ ನೀವು ಕಾರ್ಯಕ್ರಮಗಳನ್ನ ಮತ್ತು ಏನೇನು ಕೊಟ್ಟಿದ್ದಾರೆ, ಸೊ ಎಲ್ಲನೂ ಇಲ್ಲಿ ನೀವು ನೋಡಬೇಕಾಗುತ್ತೆ. ಓಕೆ. ನೆಕ್ಸ್ಟು ಮಾಸ್ಟರ್ ತರಬೇತಿದಾರರು ಮತ್ತು ತರಬೇತಿ TOT ಅಂತ ಹೇಳಿದರೆ, ಸೊ ಇದ್ರ ಬಗ್ಗೆಯೂ ಇಲ್ಲಿ ಅವರು ಕೊಟ್ಟಿದ್ದಾರೆ. ಓಕೆ, ಯಾರೆಲ್ಲ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಸೊ ಇದಕ್ಕೆ ನೀವು ಅಪ್ಲೈನ ಮಾಡ್ಬೋದು. ಓಕೆ. ನೋಡಿ ಯಾವ ರೀತಿ ಇದೆ, ಹೇಗಿದೆ ಅಂತ ಎಲ್ಲ ನೀವು ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊತಾ ಹೋಗಬೇಕಾಗುತ್ತೆ. ಓಕೆ. ಯಾವ ರೀತಿ ಅಪ್ಲೈ ಮಾಡ್ಬೋದು, ಹೇಗೆ ಅಪ್ಲೈ ಮಾಡೋದು ಅಂತ ನಿಮಗೆ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಓಕೆನಾ. ಮೇಘಾ ತರಬೇತಿ ಮತ್ತು ಪ್ರಾಮಾಣಿಕರ ಕಾರ್ಯಕ್ರಮ ಅಂತ ಇದೆ, ನೋಡ್ಬೋದು. ಪ್ರಮುಖ ಟಿಪ್ಪಣಿ ಅಂತ ಇದೆ. ಎಲ್ಲನೂ ಕೂಡ ಇಲ್ಲಿ ಮಾಹಿತಿನ ಕೊಟ್ಟಿದ್ದಾರೆ. ಓಕೆ. ಆಧಾರ್ ಮೇಲ್ವಿಚಾರಕರ ಆಪರೇಟರ್ ಮತ್ತು ಚೈಲ್ಡ್ ಎನ್ರೋಲ್ಮೆಂಟ್ ಲೈಟ್ ಕ್ಲೈಂಟ್ ಆಪರೇಟರ್ ಅಂತ ಹೇಳಿದ್ದಾರೆ. ನಿಮ್ಗೆ ಏನಾದರೂ ಅಕಸ್ಮಾತ್ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಇದರಲ್ಲಿ ಒಂದು ನಂಬರ್ನ ಕೊಟ್ಟಿದ್ದಾರೆ. ನೀವು ಅವರಿಗೆ ಕಾಲ್ ಮಾಡಿ. ಇದಕ್ಕೆ ಏನಾದರೂ ನಿಮಗೆ ಸಂಬಂಧಪಟ್ಟಂಥ ಏನಾದರೂ ಕ್ವಶನ್ಸ್ಗಳಿದ್ದರೆ ನೀವು ಇಲ್ಲಿ ಒಂದು ನಂಬರ್ನ ಕೊಟ್ಟಿದ್ದಾರೆ. ಅದಕ್ಕೆ ನೀವು ಕಾಲ್ ಮಾಡಿ ಏನಾದರೂ ನಿಮಗೆ ಕ್ವಶನ್ಗಳಿದ್ದರೆ ನೀವು ಇಲ್ಲಿ ಕೇಳ್ಬೋದು. ನಂಬರ್ ಇಲ್ಲೇ ಕೊಟ್ಟಿದ್ದಾರೆ ನೋಡಿ, 08023099400 ಅಂತ ಕೊಟ್ಟಿದ್ದಾರೆ. ನೀವು ಇಲ್ಲಿ ಕಾಲ್ ಮಾಡಿ ನಿಮಗೇನೇ ಇದರಲ್ಲಿ ಕ್ವಶನ್ಸ್ ಇದ್ದರೆ ಅವರಿಗೆ ಸಂಪರ್ಕಿಸಬಹುದು ಅಂತ ಹೇಳಿದ್ದಾರೆ. ಇಲ್ಲ ಅಂತಂದರೂ ಕೂಡ ನೀವು ಮೇಲ್ಗೆ ಒಂದು ಪ್ರಶ್ನೆಗಳನ್ನ ಕಳಿಸಬಹುದು ಅಂತ ಅವರಿಲ್ಲಿ ಹೇಳಿದ್ದಾರೆ. ಇಲ್ಲಿ ಯಾವುದೇ ರೀತಿಯಾದ ನಿಮಗೆ ಆಧಾರ್ ಬಗ್ಗೆ ನಿಮಗೆ ಏನಾದರೂ ನಿಮಗೆ ಕ್ವಶನ್ಸ್ ಕೇಳೋದಿದ್ದರೆ ಅಪ್ಲೈ ಮಾಡುವಾಗ ಇದ್ರ ಬಗ್ಗೆ ನೀವು ಏನೋ ತಿಳ್ಕೊಬೇಕು ಅಂತಂದ್ರೂ ಅವ್ರು ಕಾಲ್ ಮಾಡಿ ತಿಳ್ಕೊಂಡ್ಬಿಟ್ಟು ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಓಕೆ. ತರಬೇತಿ ಮತ್ತು ಪರೀಕ್ಷೆ ವಸ್ತುಗಳಂತೂ ಕೂಡ ಇಲ್ಲಿ ಹೇಳಿದ್ದಾರೆ. ಓಕೆ. ಅವರು ಇಲ್ಲಿ ಒಂದು PDF ಕೊಟ್ಟಿದ್ದಾರೆ. ಇದು ಅಪ್ಲಿಕೇಶನ್ ಅಂತ ನೀವು ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇದೊಂದು PDF ಆಗಿದೆ. ನೀವು ನೋಡ್ಬೋದು. ಓಕೆನಾ. ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ. ಬಟ್ ಅಕಸ್ಮಾತ್ ಒಬ್ಬೊಬ್ರಿಗೆ ಕನ್ಫ್ಯೂಸ್ ಏನಾದರೂ ಇದ್ದರೆ ನೀವು ಇಲ್ಲಿ ನೋಡ್ಬೋದು. ಓಕೆ. ಇಲ್ಲಿ ನೆಕ್ಸ್ಟ್ ನೋಡಿ, ನ್ಯೂ ಲರ್ನರ್ಸ್ ಗೈಡ್ ಆನ್ ಆಧಾರ್ ಎನ್ರೋಲ್ಮೆಂಟ್ ಅಂತ ಹೇಳಿದ್ದಾರೆ. ಅಪ್ಡೇಟ್ ಮಾಡೋದು. ಓಕೆ. ನಿಮಗೆ ಇದ್ರ ಬಗ್ಗೆ ಅವರಲ್ಲಿ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಇಂಗ್ಲೀಷ್, ಹಿಂದಿ, ಬೆಂಗಾಳಿ, ಗುಜರಾತ್, ಮಲಯಾಳಂ, ತಮಿಳ್, ಕನ್ನಡ, ಮರಾಠಿ, ಪಂಜಾಬಿ, ಒಡಿಯಾ, ತೆಲುಗು, ಉರ್ದು. ನೀವು ಇಲ್ಲಿ ಯಾವುದಾದ್ರಲ್ಲೂ ಇರ್ಬೋದು, ಮಾಡ್ಬೋದು ಅಂತ ಹೇಳಿದ್ದಾರೆ. ಎಲ್ಲ ಭಾಷೆಯಲ್ಲಿ ಕೂಡ ಇದೆ. ನೀವು ಇದನ್ನು ಅಪ್ಲೈ ಮಾಡ್ಬೋದು. ಒಂದು ಒಳ್ಳೆ ಜಾಬ್ ಆಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆ. ಇಲ್ಲಿ 1, 2, 3 ಈ ರೀತಿ ಒಂದು ಕ್ವಶನ್ಸ್ಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ನೀವು ಇಲ್ಲಿ ಯಾವುದರಲ್ಲಿ ನೀವು ಲರ್ನ್ ಗೈಡ್ ಆನ್ ಚೈಲ್ಡ್ ಎನ್ರೋಲ್ಮೆಂಟ್ ಲೈಟ್ ಇದರಲ್ಲಿ ನೀವು ಏನಾದರೂ ಮಾಡ್ತೀನಿ ಅಂದರೆ ಇಲ್ಲಿ ಓಪನ್ ಮಾಡಿಬಿಟ್ಟು ನೀವು ನೋಡ್ಕೋಬೇಕಾಗುತ್ತೆ. ಇಷ್ಟೊಂದು ಇಲ್ಲಿ 7 ಆಪ್ಷನ್ನ ಕೊಟ್ಟಿದ್ದಾರೆ. ನೀವು ಇದರಲ್ಲಿ ಯಾವುದರಲ್ಲಿ ಮಾಡಬೇಕು ಅಂತೀರೋ ಇಲ್ಲಿ ಕ್ಲಿಕ್ ಮಾಡಿಕೊಂಡು PDF ನೀವು ಇಲ್ಲಿ ತಗೊಂಡ್ಬಿಟ್ಟು ಎಲ್ಲ ಓದ್ಕೊಂಡು ಆಮೇಲೆ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಓಕೆನಾ. ಇಲ್ಲಿ ಅಪ್ಲೈ ಮಾಡೋದಕ್ಕೆ ಒಂದು ಇದನ್ನು ಕೊಟ್ಟಿರ್ತೀವಿ ಅಂತ ಲಿಂಕ್ನ ಕೊಟ್ಟಿರ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ನಮಗೆ ಯಾವುದೇ ರೀತಿಯಾದ ಲಿಂಕ್ ಕಾಣ್ತಾ ಇಲ್ಲ. ಹಾಗಾಗಿ ನಾನು ನಿಮಗೆ ಹಿಂದಿಯಲ್ಲಿ ತೋರಿಸಿದ್ನಲ್ವಾ. ಹಾಗಾಗಿ ನಾವಿಲ್ಲಿ ಹಿಂದಿನ ಕ್ಲಿಕ್ ಮಾಡ್ಕೊಳ್ಳೋಣ. ಓಕೆ. ಹಿಂದಿ ಕ್ಲಿಕ್ ಮಾಡಿಕೊಂಡಾಗ ನಾವು ನೋಡೋಣ ನಮಗೇನಾದರೂ ಅಪ್ಲೈ ಮಾಡೋದಕ್ಕೆ ಲಿಂಕ್ ಸಿಗುತ್ತಾ ಅಂತ ಹೇಳಿ. ಓಕೆ. ಹಿಂದಿಯಲ್ಲಿ ಓಪನ್ ಮಾಡಿದಾಗ ಇವಾಗ ನೋಡಿ ಇಲ್ಲಿ ಲಿಂಕನ್ನು ಕೊಟ್ಟಿದ್ದಾರೆ. ಹಿಂದಿಯಲ್ಲಿ ನಾವು ಹೋಗಿ ಅಪ್ಲೈನ ಮಾಡ್ಬೋದು. ಓಕೆನಾ. 4ನೇ ಒಂದು ಆಪ್ಷನಲ್ಲಿ ಅದು ಲಿಂಕನ್ನು ಕೊಟ್ಟಿದ್ದಾರೆ. ನೀವು ಕೂಡ ನೋಡ್ಬೋದು. ಇಲ್ಲಿ ನಿಮಗೆ 3 ಒಂದು ಲಿಂಕ್ ತೋರಿಸ್ತಾ ಇದ್ದಾರೆ. ಮೈ ಆಧಾರ್ ಅಂತ ಇದೆ. ಇಲ್ಲಿ 3ನೇದಿದೆ ನೋಡಿ. ಇದ್ರ ಮೇಲೆ ನಾವು ಕ್ಲಿಕ್ನ ಮಾಡ್ಕೊಳ್ಳೋಣ. ಇಲ್ಲಿ ಓಕೆ ಅಂತ ಹೊಡೆಯೋಣ. ಓಕೆ. ಆಮೇಲೆ ಈ ರೀತಿ ಒಂದು ಪೇಜ್ ಓಪನ್ ಆಗ್ತಾ ಇದೆ. ನೋಡ್ಬೋದು ನೀವು ಇಲ್ಲಿ ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂತ ಹೇಳಿ. ಇಲ್ಲಿ ಯೂಸರ್ ID ಕೊಟ್ಟಿದ್ದಾರೆ, ಪಾಸ್ವರ್ಡ್ನ ಹಾಕಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ನೆಕ್ಸ್ಟ್ ನೋಡ್ಬೋದು ನೀವು ಇಲ್ಲಿ ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತ ಹೇಳಿ ಕೊಟ್ಟಿದ್ದಾರೆ. ಓಕೆನಾ. PUC ಆದವರು ಇಲ್ಲಿ ಅಪ್ಲೈನ ಮಾಡಬೇಕು. ಮತ್ತು 10th ಆದವರಿಗೆ 1-2 ಕಂಡೀಷನ್ಸ್ ಇದೆ. ಅವರಾದರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಅಂಗನವಾಡಿಲಿದ್ದೀರಿ ಮತ್ತು ನಿಮ್ಮ ಫ್ಯಾಮಿಲಿಯಲ್ಲಿ ಆಶಾಕರ್ತರಾಗಿದ್ದೀರಿ ಅಂತಂದರೆ ಅಥವಾ ನಿಮ್ಮ ಮನೇಲಿ ಯಾರಾದರೂ ನಿಮ್ಮ ಅಪ್ಪ ಅಮ್ಮಲ್ಲಿ ಯಾರಾದರೂ ಆಶಾ ಮತ್ತು ಅಥವಾ ಅಂಗನವಾಡಿಲಿ ಏನಾದರೂ ಇದ್ದರೆ ಅವ್ರ ID ತೊಗೊಂಡು ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. 10th ಆದವರು. ಓಕೆನಾ. ಅವ್ರ ID ತೊಗೊಂಡು ಇಲ್ಲಿ ನೀವು ಕೆಲಸ ಮಾಡಬೇಕಾಗುತ್ತೆ. ಬಟ್ ಅವ್ರ IDನೇ ಇಲ್ಲಿ ಜಾಬ್ ಮಾಡ್ತಾಯಿದ್ದಾರೆ ಅಂತೇಳಿ ತೋರಿಸುತ್ತೆ. ಓಕೆನಾ. ನಿಮ್ಮದಿಲ್ಲಿ 10th ಆಗಿರಬೇಕು. ಮತ್ತು ಇಲ್ಲಿ ಏನಾದರೂ ಒಂದು ಸರ್ಕಾರಿ ಕೆಲಸದಲ್ಲಿ ನೀವು ಮಾಡ್ತಾಯಿದ್ದೀರಿ ಅಂತ ಅಂದರೆ ಅವರಲ್ಲಿ ತಗೋತೀವಿ ಅಂತ ಹೇಳಿದ್ದಾರೆ. ಓಕೆನಾ. ನಿಮ್ಗೆ ಏನಾದರೂ ಅಪ್ಲೈ ಮಾಡುವಾಗ ಏನಾದರೂ ತೊಂದರೆ ಆದರೆ ಇಲ್ಲೊಂದು ನಂಬರ್ನ ಕೊಟ್ಟಿದ್ದಾರೆ. ನೀವಿಲ್ಲಿ ಟೋಲ್ ಫ್ರೀ ನಂಬರ್ ಅಂತ ಹೇಳಿ ನೀವಿಲ್ಲಿ ನೋಡ್ಬೋದು. ನೀವಿಲ್ಲಿ ಕಾಲ್ ಮಾಡಿ ಆಮೇಲೆ ಇಲ್ಲಿ ನೀವು ಅಪ್ಲೈನ ಮಾಡ್ಬೋದು. ಓಕೆನಾ.
ಏನಾದರೂ ಇಲ್ಲಿ ನಿಮಗೆ ಡೌಟ್ಸ್ ಇದ್ದರೆ ಟೋಲ್ ಫ್ರೀ ಅಂತ ಇಲ್ಲಿ ನಂಬರ್ ಕೊಟ್ಟಿದ್ದಾರೆ, ಅದಕ್ಕೆ ಫೋನ್ ಮಾಡಬೇಕು ಅಂತ ಅಂದರೆ ಇಲ್ಲಿ ಟೈಮಿಂಗ್ನ ಕೊಟ್ಟಿದ್ದಾರೆ ನೋಡಿ, 9:30 to 6 PM ಅಂತ. ಇಷ್ಟರೊಳಗೆ ನೀವು ಮಂಡೆಯಿಂದ ಸ್ಯಾಟರ್ಡೇವರೆಗೆ ನೀವು ಕಾಲ್ ಮಾಡಬೇಕಾಗತ್ತೆ, ನಿಮ್ದು ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅಷ್ಟೇ. ಓಕೆ, ಅಪ್ಲೈ ಮಾಡೋದ್ರಲ್ಲಿ. ಓಕೆ, ಕ್ಯಾಂಡಿಡೇಟ್ಸ್ ಕ್ಯಾನ್ ಆಲ್ಸೋ ಸೆಂಡ್ ದೇರ್ ಎಂಕ್ವೈರೀಸ್ ಆ್ಯಟ್ ಅಂತ ಹೇಳಿದ್ದಾರೆ. ಸೊ ನೀವು ಇಲ್ಲಿ ಇಮೇಲ್ ಮುಖಾಂತರ ಕೂಡ ಇಲ್ಲಿ ನೀವು ಅವ್ರನ್ನ ಕೇಳ್ಬೋದು. ಓಕೆ, ಸೊ ಇಲ್ಲಿ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನಾನು ತೋರಿಸ್ತೀನಿ. ಇವಾಗ ಸಣ್ಣದು ಮಾಡ್ಕೊಂಡು ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ನೋಡಿ ಒಂದು ಪೇಜ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸೈನ್ ಇನ್ ಆಗಬೇಕು ಅಂತ ಹೇಳಿ ಯಾವ ರೀತಿ ಹೇಗೆ ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ನಾವು ಏನಾದರೂ ಇಲ್ಲಿ ಮೊದಲೇ ಸೈನ್ ಇನ್ ಆಗಿದ್ದರೆ ಅಥವಾ ನಾವು ಇವಾಗ ನ್ಯೂ ಸೈನ್ ಇನ್ ಆಗ್ತಾಯಿದ್ರೆ ಇಲ್ಲಿ ಕ್ರಿಯೇಟ್ ಅ ನ್ಯೂ ಯೂಸರ್ ಅಂತ ಇದೆಯಲ್ಲ, ನಾವು ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ಸೊ ಏನು ಮಾಡಬೇಕು ಹೇಗೆ ಮಾಡಬೇಕು ಅಂತ ಅಂದರೆ, ಸೊ ನೀವು ಇಲ್ಲಿ ನೋಡ್ಬೋದು ಹೋಮು ಸ್ಯಾಂಪಲ್ ಸರ್ಟಿಫಿಕೇಟ್ ಅಂತ ಹೇಳಿದ್ದಾರೆ. ಸೊ ರೆಡ್ ಕಲರ್ ಹೋಗಲಿ, ಸೆಂಟರ್ ಡೀಟೇಲ್ಸ್ ಅಂತ ಹೇಳಿದ್ದಾರೆ, ಹೌ ಟು ಅಪ್ಲೈ ಅಂತ ಹೇಳಿದ್ದಾರೆ. ಸೊ ನಾವಿಲ್ಲಿ ಹೌ ಟು ಅಪ್ಲೈ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಓಕೆನಾ, ಸೊ ನಾನು ಇವಾಗ ಹೌ ಟು ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಪೇಜ್ ಓಪನ್ ಆಗುತ್ತೆ, ನಾನು ತೋರಿಸ್ತೀನಿ ನೋಡಿ ಯಾವ ರೀತಿ ಅಂತ ಹೇಳಿ. ಸೊ ಈ ರೀತಿ ಒಂದು ಪೇಜ್ ಓಪನ್ ಆಗಿದೆ ನೋಡಿ. ಸೊ ನೀವು ನೋಡ್ಬೋದು, ವೆಲ್ಕಮ್ ಟು ಆಧಾರ್ ಅಂತ ಹೇಳಿದ್ದಾರೆ, ಟೆಸ್ಟಿಂಗ್ ಆ್ಯಂಡ್ ಸರ್ಟಿಫಿಕೇಷನ್ ಅಂತ ಹೇಳಿದ್ದಾರೆ. ಕ್ಲಿಕ್ ಹೇರ್ ಟು ವ್ಯೂ ಹೌ ಟು ಅಪ್ಲೈ ಇನ್ ಇಂಗ್ಲೀಷ್, ಮರಾಠಿ, ಬೆಂಗಾಳಿ, ಕನ್ನಡ, ಒರಿಯಾ, ತಮಿಳು, ಉರ್ದು. ಸೊ ನೀವು ಇಲ್ಲಿ ಯಾವ ಭಾಷೆಯಲ್ಲಿ ಬೇಕಿದ್ರೂ ಅಪ್ಲೈ ಮಾಡ್ಬೋದು ಅಂತ ಇಲ್ಲಿ ಹೇಳಿದ್ದಾರೆ. ಓಕೆನಾ, ಸೊ ಇಲ್ಲೊಂದು ಲಿಂಕ್ನ ಕೊಟ್ಟಿದ್ದಾರೆ ನೋಡ್ಬೋದು. ಕ್ಲಿಕ್ ಹೇರ್ ಟು ವ್ಯೂ ಹೌ ಟು ಅಪ್ಲೈ ಇನ್ ಕನ್ನಡ ಅಂತ ಹೇಳಿ ನೀವು ನೋಡ್ಬೋದು. ಸೊ ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಇಲ್ಲೊಂದು PDF ನ ತೋರಿಸ್ತಾರೆ. ಸೊ ನಾವಿಲ್ಲಿ PDF ನ ತೊಗೋಬೇಕಾಗತ್ತೆ. ಸೊ ನೋಡ್ಬೋದು ಈ ರೀತಿ ಒಂದು PDF ಓಪನ್ ಆಗಿದೆ, ನಿಮಗೆ ಇಲ್ಲಿ ನೋಡ್ಬೋದು. ಓಕೆ, ಅರ್ಜಿ ಸಲ್ಲಿಸುವುದು ಹೇಗೆ, ಆನ್ಲೈನ್ ಮನವಿ ವಿಧಾನ ಅಂತ ಹೇಳಿ, ಅಭ್ಯರ್ಥಿಗಳ ಮೊಬೈಲ್ ಸಂಖ್ಯೆಯನ್ನು ಅವನ ಅಥವಾ ಅವಳ ಆಧಾರ್ಗೆ ಲಿಂಕ್ ಮಾಡಿರಬೇಕು, ಏಕೆಂದರೆ OTPಯನ್ನು ಪರಿಶೀಲಿಸಲಾಗುತ್ತದೆ ಅಂತ ಹೇಳಿದ್ದಾರೆ. ಸೊ ಎರಡನೇದು ನೋಡಿದರೆ, ಪರೀಕ್ಷೆಯ ದಿನದಂದು ಅಭ್ಯರ್ಥಿಯ ಪರಿಶೀಲನೆಗಾಗಿ ತಮ್ಮ ಇತ್ತೀಚಿನ ಭಾವಚಿತ್ರವನ್ನು ನವೀಕರಿಸಿ ಡೌನ್ಲೋಡ್ ಮಾಡಿ ಈ ಆಧಾರ್ ಮತ್ತು ಆಫ್ಲೈನ್ ಆಧಾರ್ ಎಕ್ಸ್ ಎಂಬಲ್ಲ ತರತಕ್ಕದ್ದು. ಸೊ ಇತ್ತೀಚಿನ ಭಾವಚಿತ್ರ ಇಲ್ಲಿ ಬೇಕು ಅಂತ ಹೇಳಿದ್ದಾರೆ. ಓಕೆನಾ, ಸೊ ಅವರಲ್ಲಿ ಕ್ರಾಸ್ ಚೆಕ್ ಮಾಡ್ತಾರೆ. ಸೊ ಅದರಲ್ಲಿ ನೀವು ಹೇಗಿದ್ದೀರೋ ಅದೇ ರೀತಿ ಇರಬೇಕು ಅಂತ ಅವರಲ್ಲಿ ಹೇಳ್ತಾರೆ. ಓಕೆನಾ, ಸೊ ಇಲ್ಲೊಂದು ಲಿಂಕ್ ಕೊಟ್ಟಿದ್ದಾರೆ. ಸೊ ಅಕಸ್ಮಾತ್ ನಿಮ್ಮ ಭಾವಚಿತ್ರ ಏನಾದರೂ ಮ್ಯಾಚ್ ಆಗಲಿಲ್ಲ ಅಂತಂದರೆ, ಇತ್ತೀಚಿನ ಭಾವಚಿತ್ರಕ್ಕೆ ಸೊ ಮ್ಯಾಚ್ ಆಗಲಿಲ್ಲ ಅಂತಂದರೆ ಇಲ್ಲಿ ನಿಮ್ಮದು ಕ್ಯಾನ್ಸಲ್ ಮಾಡ್ತಾರೆ. ಓಕೆನಾ, ಸೊ ಇಲ್ಲಿ ನೋಡ್ಬೋದು ನೀವು ನಾವಿಲ್ಲಿ ಅಪ್ಲೈ ಮಾಡೋದಕ್ಕೆ ಒಂದು ಲಿಂಕ್ನ ಕೊಟ್ಟಿದ್ದಾರೆ. ಹೇಗೆ ಅಪ್ಲೈ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಓಕೆನಾ, ಆಫ್ಲೈನ್ ಆಧಾರ್ನ ಫೈಲನ್ನು ಅಪ್ಲೋಡ್ ಮಾಡುವುದರ ಮೂಲಕ ಮತ್ತು ಹಂಚಿಕೆ ಕೊಡು ಒದಗಿಸುವುದರ ಮೂಲಕ ಹೊಸ ಬಳಕೆದಾರರು ರಚಿಸಿ ಮತ್ತು ಕೆಳಗಿನ ಲಿಂಕ್ನಲ್ಲಿ ಆಧಾರ್ ಪ್ರಕಾರ ಮೊಬೈಲ್ ಸಂಖ್ಯೆ ಹಾಕಬೇಕು ಮತ್ತು ಇಲ್ಲಿ ಅಪ್ಲೈನ ಮಾಡಬೇಕು ಅಂತ ಹೇಳಿದ್ದಾರೆ. ಓಕೆ, ಸೊ ಇಲ್ಲೊಂದು ಎಕ್ಸಾಮ್ ಇರುತ್ತೆ, ಒಂದು ಟೆಸ್ಟ್ ಇರುತ್ತೆ. ಸೊ ಒಂದು ಗೋರ್ಮೆಂಟ್ ಆಗಿರೋದ್ರಿಂದ ಇಲ್ಲೊಂದು ಫೀಸ್ ಇರುತ್ತೆ. ಓಕೆನಾ, ಫೀಸ್ಗೆ ಇಲ್ಲಿ ನೀವು ದುಡ್ಡನ್ನ ಕಟ್ಟಬೇಕಾಗತ್ತೆ. ಬಟ್ ಇಲ್ಲಿ ಅಷ್ಟೊಂದೇನು ದುಡ್ಡು ಕೇಳಲ್ಲ, ಸ್ವಲ್ಪ ಕಡಿಮೆ ಅಮೌಂಟ್ ಇರುತ್ತೆ. ಸೊ ನೀವು ಇಲ್ಲಿ ಕಟ್ಟಿಬಿಟ್ಟು ಆಮೇಲೆ ಜಾಬ್ನ ಮಾಡ್ಬೋದು. ಓಕೆನಾ, ಎಷ್ಟು ಇಲ್ಲಿ ಒಂದು ಸಾರಿ ಇಲ್ಲಿ ಅಮೌಂಟ್ನ ಕಟ್ಟಿ 6 ತಿಂಗಳವರೆಗೂ ನೀವು ಇಲ್ಲಿ ಎಷ್ಟು ಸಾರಿ ಅಷ್ಟು ಟ್ರೈನ ಮಾಡ್ಬೋದು ಜಾಬ್ಗೆ, ಎಕ್ಸಾಮ್ ಬರೆಯೋದಕ್ಕೆ. ಓಕೆನಾ, ಸೊ ಒಂದು ಸಾರಿ ಅಷ್ಟೇ ನೀವು ಇಲ್ಲಿ ಫೀಸ್ ಕಟ್ಟಬೇಕಾಗತ್ತೆ. 6 ತಿಂಗಳವರೆಗೂ ನೀವು ಇಲ್ಲಿ ಎಷ್ಟು ಸಾರಿ ಆದರೂ ಇದು ಫೇಲ್ ಆದರೂ ಕೂಡ ನೀವು ಇಲ್ಲಿ ಮತ್ತೆ ಕಟ್ಟಿ ನೀವು ಇಲ್ಲಿ ಅಪ್ಲೈ ಮಾಡಬೇಕು. ಓಕೆನಾ, ಎಕ್ಸಾಮ್ನ ಬರಿಬೋದು. ಓಕೆ, ಎಕ್ಸಾಮ್ ಪಾಸ್ ಆದರೆ ಆಮೇಲೆ ನಿಮಗೆ ಇಲ್ಲಿ ಪರ್ಮನೆಂಟ್ ಜಾಬ್ ಸಿಗುತ್ತೆ. ಆಮೇಲೆ ನೀವು ಇಲ್ಲಿ ಆರಾಮಾಗಿ ಮನೆಯಲ್ಲೇ ಕೂತ್ಕೊಂಡು ಜಾಬ್ನ ಮಾಡ್ಬೋದು. ಓಕೆ, ನಾನಿಲ್ಲಿ ಕಂಪ್ಲೀಟ್ ಡೀಟೇಲ್ನ ನಿಮಗೆ ಹೇಳಿದ್ದೀನಿ ಅಂತ ಅನ್ಕೋತೀನಿ. ಸೊ ಇದೊಂದು PDF ಆಗಿದೆ, ನೀವು ಇದನ್ನು ಕ್ಲಿಯರಾಗಿ ಎಲ್ಲ ಓದ್ಕೋಬೇಕಾಗುತ್ತೆ. ಓಕೆನಾ, ಸೊ ನಾನು ಇದರಲ್ಲಿ ಕಂಪ್ಲೀಟ್ ಮಾಹಿತಿ ಕೊಟ್ಟಿದ್ದೀನಿ. ಸೊ ಹೇಗೆ ಅಪ್ಲೈ ಮಾಡಬೇಕು, ಯಾವುದೇ ರೀತಿ ಅಪ್ಲೈ ಮಾಡಬೇಕು ಅಂತ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳಿದ್ದೀನಿ. ಓಕೆನಾ, ಸೊ ಅದೇ ರೀತಿ ನೀವು ಇಲ್ಲಿ ಅಪ್ಲೈನ ಮಾಡ್ತಾ ಹೋಗಿ. ಓಕೆ, ಸೊ ನೋಡ್ಕೊಂಬಂದ್ರಿ ಅಲ್ವಾ ಫ್ರೆಂಡ್ಸ್, ಯಾವ ರೀತಿ ಇದೆ ಹೇಗಿದೆ ಅಂತ ಹೇಳಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ನ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ನೀವು ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೂ ಕೂಡ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್ ಆ್ಯಂಡ್ ಬಾಯ್.